ಮಾರ್ಕೆಟಿಂಗ್ ಏನಿಲ್ಲ ಗೊತ್ತಾ, ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತಾರಲ್ಲ, ಅದು ಮಾರ್ಕೆಟಿಂಗ್. ಅದು ಮಾರ್ಕೆಟಿಂಗ್. ಅರ್ಥ ಆಯ್ತಾ? ಅವರು ಬಿಜೆಪಿ ಬಿಜೆಪಿ ಅವ್ರು ಯಾವತ್ತು ಕೇಳಿಲಿ ರಿಯಾಜ್ ಅವರೇ ಕೇಳಿಲಿ ಅಣ್ಣ ಸ್ವಲ್ಪ ಧೈರ್ಯ ಪ್ರಶ್ನೆ ಕೇಳಕ್ಕೆ, ಧೈರ್ಯ ಬೇಕು ಪ್ರಶ್ನೆ ಕೇಳಕ್ಕೆ, ಕೇಳಿಸ್ಕೊಳ್ಳಿ. ಯಾವ್ದು ಕೊಟ್ಟಿಲ್ಲ, ಏರ್ಪೋರ್ಟ್ಗಳು ಬರ್ದು ಕೊಟ್ಟಿಲ್ಲ, ಮಸೀದಿ ಗುರುದ್ವಾರ ಇದು ಮನಸ್ಸಿಗೆ ನೆಮ್ಮದಿಗೋಸ್ಕರ ಅಂತ ನಾನು ಅವಾಗಲೇ ಹೇಳಿದೆ, ಫಸ್ಟ್ ಅಲ್ಲೇ ಹೇಳಿದೆ ನಾನು. ರಿಯಾಜ್ ಅವರೇ ದಯವಿಟ್ಟು ಒಂದ್ ನಿಮಿಷ ಕೇಳ್ಕೊಳ್ಳಿ. ಮಾರ್ಕೆಟಿಂಗ್ ಬಗ್ಗೆ ಕೇಳಿದ್ರಿ. ಸ್ವತಂತ್ರ ಒಂದು 75 ವರ್ಷಗಳಾಯ್ತು. ಯಾವ ಮುಸಲ್ಮಾನರನ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ಓಟ್ ಪಡ್ಕೊಂಡ್ರು ಅವ್ರ ಯೋಗ್ಯತೆಗೆ ಒಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡಕ್ಕಾಗ್ಲಿಲ್ಲ. ಈ ರಾಜ್ಯದಲ್ಲಿ ಯಾವ ದಲಿತರನ್ನ ಅಡ್ಡ ಇಟ್ಕೊಂಡು ಒಂದು ಮುಖ್ಯಮಂತ್ರಿ ಮಾಡಕ್ಕಾಗಲಿಲ್ಲ. ಮಾರ್ಕೆಟಿಂಗ್ ಮಾಡ್ತಿರೋ ಬಗ್ಗೆ ಒಂದು ಕೇಳಿ, ಯಾಕೆ ಈ ರೀತಿ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಕೇಳಿ. ಇದು ಧರ್ಮದ ಬಗ್ಗೆ ಮಾರ್ಕೆಟಿಂಗ್ ಅಲ್ಲ, ಇದು ಧರ್ಮದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಆದರ್ಶ ಪುರುಷನ ಬಗ್ಗೆ ವಿಶ್ವ ಮಟ್ಟದಲ್ಲಿ ಈ ರೀತಿ ಒಂದು ವ್ಯಕ್ತಿ ಇದ್ದ, ಅವ್ರ ಧರ್ಮಗಳೆಲ್ಲ ಈ ರೀತಿ ಇತ್ತು, ಅವ್ರ ಪಾಲನೆ ಈ ರೀತಿ ಇತ್ತು, ಎಲ್ಲ ಧರ್ಮ ಜಾತಿ ಜನಗಳನ್ನ ಒಗ್ಗಟ್ಟಾಗಿ ತಗೊಂಡು ಹೋಗ್ತಿದ್ರು ಅಂತಕ್ಕಂಥದ್ದು ಆದರ್ಶ ಪುರುಷನ ಒಂದು ವಿಚಾರ. ಅಂತದ್ದು ಮಾರ್ಕೆಟಿಂಗ್ ಅಂತಿರಲ್ಲ ನೀವು. ಕಾಶಿ ಮಥುರಾ ಬರೋದಿದೆ, ನೀವೆಲ್ಲ ಏನಾಗಬೇಕಾಗುತ್ತೆ? ಸಿದ್ದರಾಮಯ್ಯ ಜೈ ಶ್ರೀರಾಮ್ ಹೇಳ್ಬೇಕಾಯ್ತು, ಬಸವರಾಜ್ ಯತ್ನಾಳ್ ಕೂಡ 100% ಹೇಳ್ಬೇಕು. ಈಗ ಎಷ್ಟು ಗೊಂದಲ ರಿಯಾಜ್ ಅವರೇ ನಿಮ್ಗೆ ನನ್ಗೆ ಅರ್ಥ ಆಗುತ್ತೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ನೀವು ಅಂತ. ಪರವಾಗಿಲ್ಲ, ನನಗೆ ಅರ್ಥ ಆಗುತ್ತೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ. ಯಾಕಂದ್ರೆ ಇವತ್ತು ನೋಡಿ ಇಲ್ಲಿ ಏನ್ ಗೊಂದಲ, ಕೇಳಿಸ್ಕೊಳ್ಳಿ. ಇದೇ ಮೆಕ್ಕ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಾರ್ಕೆಟಿಂಗ್ ಅಂತಿದ್ರೆ ನೀವು ಬಿಡಿ ಸರ್, ಅದ್ರ ಬಗ್ಗೆ ನಾಗೇಂದ್ರ ಪ್ರಸಾದ್ ಅವರೇ, ಇವಾಗ ರಾಮರಾಜ್ಯದ ಬಗ್ಗೆ ರಾಮನ ಬಗ್ಗೆ ಚರ್ಚೆ ಮಾಡ್ತಾ ಇದೀವಲ್ವಾ, ಸೊ ಬೇರೆಯವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಇವತ್ತು ನಮ್ಮ ದೇಶದಲ್ಲಿ ಎಲ್ರಿಗೂ ಒಂದು ಸರಿಯಾದ ಅವಕಾಶ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. ಅದು ಮುಸ್ಲಿಂ ಅವ್ರು ಬಿಡಿ, ಅವ್ರ ಪಾಪ ಮಾಹಿತಿ ಇಲ್ಲ ಅನ್ಸುತ್ತೆ, ಅವ್ರು ಬಿಡಿ. ಅಲ್ಲ ರಿಯಾಜ್ ಅವ್ರನ್ನ ಯಾರು ಮಾರ್ಕೆಟಿಂಗ್ ಮಾಡಿದ್ರು ಅಂತ ಹೇಳಿ ಕೇಳಿ ಅವ್ರನ್ನ ಬಿಡಿ. ಇವಾಗ ಮಾರ್ಕೆಟಿಂಗ್ ಎಲ್ಲರೂ ಮಾಡಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರೇ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರು ಅವ್ರ ಕುಟುಂಬನ ಮಾರ್ಕೆಟಿಂಗ್ ಮಾಡ್ಕೊಂಡಿಲ್ವಾ? ಏನೇ ಹೊಸ ಪ್ರೀತಿ ನಿಮಗೆ ರಾಮನ ಮೇಲೆ ಮತ್ತೆ ಬಿಜೆಪಿ ಮೇಲೆ ಬಂದಿದೆ ಅಂತ ಮಾತಾಡೋದಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಇವರೇ ಆಯ್ತಲ್ವಾ, ಟಿಕೆಟ್ ರಾಜ್ಯದಲ್ಲಿ ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ರಾಮ ಇಡೀ ದೇಶಕ್ಕೆ ರಾಮನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಒಂದರ್ಥ ಪ್ರಧಾನಮಂತ್ರಿ ಉಪವಾಸ ಮಾಡಿದ್ದಾರೆ ಇವತ್ತು ರಾಮ ಮಂದಿರಕ್ಕೋಸ್ಕರ. ಯಾರಿಗೋಸ್ಕರ ಮಾಡಿದ್ರು? ಈ ಕರ್ನಾಟಕದಲ್ಲಿರೋ 25 ನಾಲಾಯಕ ಎಂಪಿಗಳು ಏನಿದ್ದಾರೆ ಅವ್ರು ಗೆಲ್ಲೋದಕ್ಕಾಗಲ್ಲ, ಅಟ್ಲೀಸ್ಟ್ ರಾಮನ ಹೆಸರಲ್ಲಿ ಗೆಲ್ಲೋಣ ಅಂತ ಉಪವಾಸ ಮಾಡಿದ್ದಾರೆ.
ಲೋಕಸಭೆಯಲ್ಲಿ ಮಾತಾಡೋದಲ್ಲ. ಲೋಕಸಭಾ ನಾಲಾಯಕಗಳು ನೀವು, ನಾಲಾಯಕಗಳು ನೀವು. ಬೆಳಗ್ಗೆ ಹಗಲಲ್ಲಿ ಕುಡಿದು ತೂರಾಡೋ ಮುಖ್ಯಮಂತ್ರಿ ಕೊಟ್ಟಂತ ನಾಲಾಯಕಗಳು ನೀವು. ನಿಮ್ಗೆ ನಾಲಾಯಕನ ಕಾರಣಕ್ಕೆ ನೀವು ಒಬ್ಬೇ ಒಬ್ಬ ಕಾರ್ಪೊರೇಟರ್ ಗೆಲ್ಲಿಸ್ತಿಲ್ಲ. ರಾಜ್ಯದ ಒಬ್ಬೇ ಒಬ್ಬ ಸಂಸದ. ನಾನು ಕಳೆದ 10 ವರ್ಷದಲ್ಲಿ 5 ವರ್ಷದಲ್ಲಿ ನಾನು ಇಷ್ಟು ಕೆಲಸ ನಮ್ಮ ಲೋಕಸಭೆಯಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಓಟ್ ಕೇಳಿ ಒಬ್ಬ ಸಂಸದ ಅದನ್ನ ಕೇಳಿ. ಇವತ್ತು ಬಿಜೆಪಿ ಎದ್ದೋಗ್ಬಿಡೋದ ನಾವಿಬ್ರು ಕೆಲಸ ಏನಿಲ್ಲ ನಮ್ಗೆ ಇಲ್ಲಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅರೆ ಕೇಳಿಸ್ಕೊಳ್ಳಿ ಸರ್ ನೀವು ಒಬ್ರು ಒಂದ್ ನಿಮಿಷ. ಅವ್ರನ್ನೇ ಒಳ್ಳೆ ಪಾಯಿಂಟ್ ಸಿಕ್ಕಿದ್ದು. ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಾರೆ ನೀವು, ಮಾರ್ಕೆಟಿಂಗು ಅಲ್ವಾ? ಕೇಳಿಸ್ಕೊಳ್ಳಿ ಪ್ರಶ್ನೆ ಸ್ವಾಮೀಜಿಗೆ. ಸ್ವಾಮೀಜಿ, ಮಾರ್ಕೆಟಿಂಗ್ ಅಂದ್ರೆ ಏನು? ಈಗ ನೋಡಿ, ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ, ರಾಮ ರಾಜ್ಯದಲ್ಲಿ ಗ್ಯಾರಂಟಿ. ಚೀಫ್ ಮಿನಿಸ್ಟರ್ ಕೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಜೈ ಶ್ರೀರಾಮ್ ಅಂತ. ಯಾವತ್ತು ನಾನು ನಿಜವಾಗ್ಲೂ ಯಾವತ್ತೂ ಅವ್ರು ಅದನ್ನ ಹೇಳೋದ್ ಕೇಳಿಲ್ಲ. ನಾನು ಜೈ ಶ್ರೀರಾಮ್ ಅಂತ ಹೇಳೋದ್ ಕೇಳಿಲ್ಲ. ಹೇಳ್ತಾರೆ ಅದು ಮಾರ್ಕೆಟಿಂಗ್ ಅಲ್ಲ. ಇಲ್ಲ, ಅದ್ ಹೆಂಗ್ ಸರ್ ಹೇಳ್ತೀರಾ ನೀವು? ಮಾರ್ಕೆಟಿಂಗ್ ಅಲ್ಲ, ಅದು ದೈವ ಭಕ್ತಿ. ಕೇಳಿಸ್ಕೊಳ್ಳಿ. ಪರಮೇಶ್ವರ್ ಅವ್ರು ಹೇಳ್ತಾರೆ ನಾನು ರಾಮ ಭಕ್ತ ಅಂತ. ಪರಮೇಶ್ವರ್ ಅವರು ಹೆಸರಲ್ಲೇ ರಾಮ ಇದೆ ಅಂತಾರೆ. ಹಾ ಹೌದು, ನಮ್ಮ ಹೆಸರಲ್ಲೇ ರಾಮ ಇದೆ ಅಂದಿದ್ದಾರೆ. ಇನ್ನೊಬ್ಬರ ಹೆಸರಲ್ಲಿ ಆಮೇಲೆ ಇನ್ನ ಮಂತ್ರಿಗಳು ಇನ್ನೊಬ್ರು ಎಲ್ಲ ಕೇಳಿ. ಇದು ಮಾರ್ಕೆಟಿಂಗ್ ಅಲ್ಲ, ಇದು ಮಾರ್ಕೆಟಿಂಗ್ ಅಲ್ಲ ಸ್ವಾಮೀಜಿ, ಇದು ಮಾರ್ಕೆಟಿಂಗ್ ಅಲ್ಲ. ಕೇಳಿ ಇಲ್ಲಿ. ಆಮೇಲೆ ಕಾಂಗ್ರೆಸ್ ಇಂದಾನೆ ಸಚಿವರು ಹೇಳ್ತಾರೆ ಇವತ್ತು ನಮ್ಮ ರಿಪಬ್ಲಿಕ್ ಟಿವಿಗೆ, ರಾಜಣ್ಣ ಅವರು, ನಾವು ಗೋಡ್ಸೆ ರಾಮನ್ನ ಭಕ್ತರಲ್ಲ, ನಾವು ಗಾಂಧಿ ರಾಮ ಭಕ್ತರು ಅಂತ. ಇದ್ರಲ್ಲಿ ಮಾರ್ಕೆಟಿಂಗ್ ಏನು? ಇದ್ರಲ್ಲಿ ಮಾರ್ಕೆಟಿಂಗ್ ಏನಿದೆ ಸ್ವಾಮೀಜಿ ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ ಮಾರ್ಕೆಟಿಂಗ್ ಅಥವಾ ಇವತ್ತು ಯಾರು ರಾಮನ್ ಬಗ್ಗೆ ಮಾತಾಡೇ ಇರ್ಲಿಲ್ವೋ ಜೀವನದಲ್ಲಿ, ಇವತ್ತು ನಾನು ರಾಮ ಭಕ್ತ ಅಂತ ಹೇಳ್ತಾರಲ್ಲ, ಅದು ಮಾರ್ಕೆಟಿಂಗು? ನೈಜವಾಗಿ ನಿರಂಜನ್ ಜಿ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇರುವುದು ಏನು ಅಂತಂದ್ರೆ, ರಾಮ ರಾಷ್ಟ್ರ ಪುರುಷನಾಗಿ ಇಡೀ ರಾಷ್ಟ್ರವನ್ನ ಬೆಸೆದಿದ್ದಾನೆ. ಆ ಬೆಸೆದಂತ ಕಾಲದಲ್ಲಿ ಇದರ ರಾಜಕೀಯ ಅಡ್ವಾಂಟೇಜ್ ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಿಲ್ಲದವರು ಈ ತರಹ ಎಲ್ಲ ಮಾತಾಡ್ತಾರೆ ಬಿಟ್ರೆ ಅದರಿಂದ ಏನೂ ಸಾಧನೆ ಆಗಲ್ಲ. ಆದ್ರೆ ಇವತ್ತು ರಾಮರಾಜ್ಯದ ಕಲ್ಪನೆ ಇಟ್ಟುಕೊಂಡು ಆವತ್ತು ಮಹಾತ್ಮ ಗಾಂಧೀಜಿ ಅವರು ಹೇಳಿರುವಂತ ಚಿಂತನೆಗಳು ಇವತ್ತು ಬೇರ್ ಬಿಡ್ತಾ ಇದೆ. ಇದನ್ನು ಹೆಂಗೆ ರಾಜಕೀಯದಲ್ಲಿ ಇವರು ಜೀರ್ಣಿಸಿಕೊಳ್ತಾರೆ ನಮಗೆ ಅರ್ಥ ಆಗಲ್ಲ. ಆದ್ರೆ ನಾವಿವತ್ತು ಅಯೋಧ್ಯೆಯಲ್ಲಿ ಇದ್ದುಕೊಂಡು ಶ್ರೀರಾಮನ ಆದರ್ಶವನ್ನ, ಶ್ರೀರಾಮನ ಚಿಂತನೆಯನ್ನ ಕಂಡುಕೊಂಡಿದ್ದು ಬಾಲರಾಮನ ಅವತಾರವನ್ನ ಪಡೆದುಕೊಂಡಂತಹ ಇಡೀ ಅಯೋಧ್ಯೆ ಮತ್ತೆ ಇಡೀ ಜಗತ್ತು ಶ್ರೀರಾಮನ ಆದರ್ಶವನ್ನ ಮೈಗೂಡಿಸಿಕೊಂಡಿದೆ. ಒಂದು ಸಣ್ಣ ಮಂದಿರದಲ್ಲಿ ಶ್ರೀರಾಮನ ಆದರ್ಶವನ್ನ ಬಳಸಿಕೊಂಡು ಎಲ್ಲರಿಗೂ ಅನ್ನದಾನ ಮಾಡುವಂತಹ, ಎಲ್ಲರ ಜೊತೆಗೆ ಬೆರೆತುಕೊಂಡು ಶ್ರೀರಾಮನನ್ನ ಬೆಸೆಯುವಂತಹ ಪರಿಕ್ರಮ ಯಾತ್ರೆಯ ಫಲವಾಗಿ ಇಡೀ ಜಗತ್ತು ಇವತ್ತು ರಾಮನನ್ನು ಕಂಡಿದೆ. ಇದು ಕೇವಲ ನಮ್ಮ ಭಾರತಕ್ಕೆ ಸೀಮಿತವಲ್ಲ. ಅಮೆರಿಕದಲ್ಲಿ ಫ್ಲೈವಾಗಲ್ಲಿ ಅಂದ್ರೆ ಆಕಾಶಯಾನದಲ್ಲಿ ರಾಮನ ಧ್ವಜವನ್ನ ಹಾರಿಸಿ ಜಗತ್ತಿಗೆ ಸಂದೇಶ ಕೊಡುವ ಕಾಲಘಟ್ಟದಲ್ಲಿ ನಾವಿವತ್ತು ಅದನ್ನು ಸ್ವೀಕರಿಸುವ ಆ ದೊಡ್ಡ ಮನಸ್ಸನ್ನ ನಾವು ಮಾಡಬೇಕು. ಯಾರು ಕೂಡ ರಾಜಕೀಯ ವ್ಯವಸ್ಥೆಯ ಒಳಗೆ ಆ ದೊಡ್ಡ ಮನಸ್ಸು ಮಾಡ್ತಾ ಇಲ್ಲ. ನಮ್ಗೆ ಎಲ್ಲಿ ಅಡ್ವಾಂಟೇಜ್ ಬಂದಿಲ್ವಲ್ಲ ಅನ್ನುವಂತ ಒಂಥರ ಅಲರ್ಜಿ ಇದೆ ಅವರಿಗೆ. ಅದರಿಂದ ಹೀಗೆಲ್ಲ ಮಾತಾಡ್ತಾರೆ ಹೊರತು ಅದನ್ನು ಯಾವುದಕ್ಕೂ ನಾವು ತಲೆಗೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಸ್ವಾಮೀಜಿ ಅವರು ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ಒಂದು ಬೆಲೆ ಇರುತ್ತೆ. ನೀವು ಯಾವುದೇ ಒಂದು ರಾಜಕೀಯ ಪಕ್ಷನ ಬಿಂಬಿಸೋರಲ್ಲ ಸ್ವಾಮೀಜಿ. ರಾಜಕೀಯ ಪಕ್ಷ ಬೇಡ ನಮ್ಗೆ, ಬದುಕಿ ಸಾರಿಸಿ. ನಾವು ರಾಜಕೀಯ ಪಕ್ಷವನ್ನ ಹೇಳಿಲ್ಲ. ಕೇಳಿ, ನಾನು ಹೇಳ್ತಾ ಇರೋದು ಏನಂದ್ರೆ, ಇವತ್ತು ರಾಮನ ದೇವಸ್ಥಾನದಿಂದ ಎಂತ ಸಿದ್ದರಾಮಯ್ಯನವರು ಯಾವತ್ತೂ ರಾಮನ ಬಗ್ಗೆ ಮಾತಾಡದೇ ಇರೋರು ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದಾರಲ್ವಾ? ಇವತ್ತು ಅದು ಒಂದು ಗೆಲುವಲ್ಲ ನಮಗೆ. ಅದನ್ನ ನೀವು ಅದು ಸಂತೋಷನೇ ನಿಮಗೆ ಇಲ್ವಲ್ಲ? ನೀವ್ ಯಾಕೆ ಮಾರ್ಕೆಟಿಂಗ್ ಮಾತಾಡ್ಬೇಡಿ ನೀವು? ಯಾಕಂದ್ರೆ ರಾಜಕೀಯ ಪಕ್ಷಗಳು ಮಾತಾಡ್ತಾರೆ. ಸಮಾಜಕ್ಕೆ ಒಳ್ಳೇದಾಗೋ ಒಂದು ಮೆಸೇಜ್ ನ ಕೊಡ್ಬೇಕು. ನೀವತ್ತು ರಾಜ್ಯದಲ್ಲಿ ಸಮಾಜಕ್ಕೆ ಯಾವ ಸಂದೇಶ ಕೊಟ್ಟಿದ್ದೇವೆ ನಾವು ಮಾತಾಡದೇ ಇರೋ ರಾಮನ್ ಬಗ್ಗೆ ಪ್ರತಿಷ್ಠೆ ಆಗಿದೆ. ಎಲ್ಲರೂ ಜಯ ಅಂತ ಹೇಳಿ ಸ್ವಾಮೀಜಿ ಅವರೇ ರಾಜ್ಯ ಖುಷಿಯಾಗಿ ನಿಮ್ಮ ಮಾತನ್ನ ನೋಡ್ತಾರೆ. ಸ್ವಾಮೀಜಿ